ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಭೀಮ್ನ ಅಮಾವಾಸ್ಯೆಯ ವ್ಲಾಗನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವೇನು ಭೀಮ್ನ ಅಮಾವಾಸ್ಯೆ ಮಾಡಲ್ಲ, ಸುಮ್ಮನೆ ಮನೇಲಿ ಪೂಜೆ ಮಾಡಿಬಿಟ್ಟು ಗಂಡನಿಗೆ ನಮಸ್ಕಾರ ಮಾಡಿ ಕಳಿಸೋದು ಅಷ್ಟೇ ನಮ್ಮ ಕಡೆ ಪದ್ಧತಿ ಇರೋದು. ಸೊ ಇದು ಮುಳುಗುಂಪಲ್ಲಿ ಯಲ್ಲಮ್ಮ ತಾಯಿ ದೇವ್ರ ದರ್ಶನ ಅಂತಲೇ ಹೇಳ್ಬೋದು. ಅಲ್ಲಿ ಆಂಧ್ರ ಇದು ದೇವ್ರದ್ದು. ಸೊ ಅಲ್ಲಿ ಬೋನಾಲ್ ಅಂತ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ದೇವರು ಸಿಂಪಲ್ ಆಗಿದ್ದರೆ ಕೂಡ ತುಂಬ ಗ್ರ್ಯಾಂಡಾಗಿ ಅಲಂಕಾರನ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರು ಏನೇ ವಿಶೇಷತೆ ಇರಲಿ ಅಲ್ಲಿ ಬಂದುಬಿಟ್ಟು ಮುಡಿ ಕೊಡೋದಾಗಿರ್ಬೋದು, ಮಕ್ಕಳದು ಏನಾದರೂ ಹರಕೆ ಇರ್ಬೋದು, ಈ ಥರ ಎಲ್ಲ ಮಾಡ್ತಾರೆ. ಹಾಗೆ ವರ್ಷ ವರ್ಷ ಜಾತ್ರೆ ಅಂತಲೂ ಮಾಡ್ತಾರೆ. ಜಾತ್ರೆ ಜೊತೆಲಿ ಇದು ಬೋನಾಲ್ ಅಂತ ಮಾಡೋದು. ಸೊ ನೋಡ್ತಾ ಇದ್ದಿರಲ್ಲ, ಅದು ತಲೆ ಮೇಲೆ ಮಡಿಕೆನ ಇಟ್ಬಿಟ್ಟು ಫುಲ್ಲು ಊರೆಲ್ಲ ತಿರುಗೋದು, ಊರೆಲ್ಲ ಡ್ಯಾನ್ಸ್ ಮಾಡ್ಕೊಂಡ್ಬಿಟ್ಟು ಬರ್ತಾ ಇರ್ತಾರೆ. ಅವ್ರೇನು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಬರಬೇಕು ಅಂದರೆ ಲೆಕ್ಕ ಇಲ್ಲ, ಅಷ್ಟೊಂದು ದುಡ್ಡು ಕೊಡಬೇಕಾಗುತ್ತೆ. ಸೊ ಇಷ್ಟರಲ್ಲಿ ಮೇನ್ ಇಂಪಾರ್ಟೆಂಟ್ ಅವ್ರೇನು ಗರ್ಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಹೆಣ್ಮಗಳು, ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂದರೆ ಅದು ಮಡಿಕೆಗೆ ಏನೂ ಸಪೋರ್ಟೇ ಇಲ್ಲ, ಅಷ್ಟು ಚೆನ್ನಾಗಿ ಕುಂದು ಡ್ಯಾನ್ಸ್ ಮಾಡ್ತಾಯಿದ್ಲು. ಅದು ಬೀಳುತ್ತೆ ಅನ್ನೋದು ಕೂಡ ಇಲ್ಲ. ಅವ್ರಿಗೆ ಅಷ್ಟೊಂದು ಪ್ರಾಕ್ಟೀಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅವ್ರಿಗೆ ಇದೇ ಥರ ಇರೋರಿಗೆ ಕರ್ಕೊಂಡು ಬರ್ತಾರೆ. ಸೊ ಈ ಥರ ಏನು ಪೋತ್ರಾಜ್ ಅಂತ ನೋಡ್ತಾ ಇದ್ರಲ್ಲ, ಇದು ಪೋತ್ರಾಜ್ ಏನು ಅಂತ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಸೊ ಈ ವಿಡಿಯೋ ನೋಡಿದ ಮೇಲೇ ಅವರು ಯೂಟ್ಯೂಬಲ್ಲೆಲ್ಲ ಹಾಕಿ ಸರ್ಚ್ ಮಾಡಿ ಪೋತ್ರಾಜ್ ಅಂದರೆ ಹಿಂಗಿರುತ್ತಾ ಮಮ್ಮಿ ಅಂತ ನನಗೆ ಕೇಳ್ತಾಯಿದ್ರು. ಸೊ ನಾವು ಚಿಕ್ಕವರಿರುವಾಗೆಲ್ಲ ಬರ್ತಾಯಿದ್ರು, ಮನೆ ಎಲ್ಲ ತಿರುಗ್ತಾಯಿದ್ರು. ಸೊ ಭಯ ಬೀಳ್ಕೊಂಡ್ಬಿಟ್ಟು ನಾವೇ ಹೋಗ್ತಾಯಿದ್ದೀವಿ. ಇವಾಗ ಯಾರೂ ಬರ್ತಾಯಿಲ್ಲ. ಸೊ ಹಾಗಾಗಿ ಈಗಿನ ಮಕ್ಕಳಿಗೆಲ್ಲ ಏನೂ ಗೊತ್ತಿಲ್ಲ ಅದೆಲ್ಲ. ಸೊ ನನ್ನ ಮಕ್ಕಳು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ಇಲ್ಲೇ ಬೆಳೀತಾ ಇರೋಗೋಸ್ಕರ ಹಳ್ಳಿದ ಬಗ್ಗೆ ಏನೂ ಅಷ್ಟೊಂದು ಗೊತ್ತಾಗಿಲ್ಲ. ಸೊ ಗೊತ್ತೂ ಇಲ್ಲ. ನಾನು ಒಂದೊಂದಾಗಿ ಹೇಳ್ಕೊಡೋದು ಅವರಿಗೆ ಎಲ್ಲ. ಇವ್ರು ತುಂಬ ಅಂದರೆ ತುಂಬ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಕಂಫರ್ಟೇಬಲ್ ಆಗಿ, ಎಷ್ಟು ಬೀಳಲ್ಲ ಅನ್ನೋ ಕಾನ್ಫಿಡೆಂಟಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ಅಷ್ಟು ಡ್ಯಾನ್ಸು. ಇವರಿಗೆಲ್ಲ ತುಂಬ ಅಮೌಂಟ್ ಕೊಟ್ಟುಬಿಟ್ಟು ಕರಿಬೇಕಾಗುತ್ತೆ. ಇವರಿಗೆ ಒಬ್ರೊಬ್ರಿಗೆ ಇಲ್ಲ ಅಂದರೆ 50,000 70,000 ಒಂದೊಂದು ಲಕ್ಷ ಗಂಟ ಇದೆ ಇವ್ರಿಗೆ ಪೇಮೆಂಟು. ಸೊ ಇದು ಒಂದು ದಿವಸ ಒಂದು ಪ್ರೋಗ್ರಾಮ್ ಮಾಡಿಕೊಡೋಕ್ಕೆ ಆ ಥರ ಸಂಪಾದನೆ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಒಳ್ಳೆಯದು ಏನೇನು ಸಂಸ್ಕೃತಿ ಪದ್ಧತಿ ಪ್ರಕಾರ ಮಾಡಿಕೊಡ್ಬೇಕು ಅದನ್ನೆಲ್ಲ ಕ್ಲೀನಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಊರೆಲ್ಲ ಡ್ಯಾನ್ಸ್ ಆಡಿ ಸುತ್ತಾಡಿಸಿ ಎಲ್ಲ ಮಾಡಿ ಈ ಥರ ಮಾಡ್ತಾಯಿದ್ರು. ಸೊ ಅವ್ರ ಕೈಯಿಂದನೇ ಕುಂಬಳಕಾಯಿನ ಒಡೆಯೋದು, ದೃಷ್ಟಿ ತೆಗೆದುಬಿಟ್ಟು ತೆಂಗಿನಕಾಯಿನ ಒಡೆಯೋದು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಫುಲ್ಲು ಊರೇ ಆವತ್ತಿನ ದಿನ ಅಲ್ಲಿ ದೇವಸ್ಥಾನದಲ್ಲಿ ಇರೋದು. ಹಾಗೆ ಊರೆಲ್ಲ ಫುಲ್ ಎಷ್ಟು ದೊಡ್ಡ ಊರಿದ್ರೂ ಕೂಡ ಪರವಾಗಿಲ್ಲ, ಅಷ್ಟು ದೊಡ್ಡ ಊರಲ್ಲಿ ಇವರೆಲ್ಲ ರೌಂಡ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಬಿಟ್ಟು ಬರ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳೋದು. ಇದು ನನ್ನ ಅಕ್ಕಂದು ಊರಲ್ಲಿ ಮಾಡೋದು. ಸೊ ಅವ್ರು ನನಗೆ ವಿಡಿಯೋ ಹಾಕಿದ್ರು, ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ.